ಹೆದರಿಕೆ ನನ್ನದು, ಹುಡುಕುತಿಹೆ ನಿನ್ನನ್ನು, ಬಿಗಿದಪ್ಪಲೂ ಅಲ್ಲ, ಅಪ್ಪಿ ಮುತ್ತಿಡಲೂ ಅಲ್ಲ, ನಿನ್ನ ಕಣ್ಣಂಗಳದಲ್ಲಿ ನನ್ನ ಬಿಂಬವ ನೋಡಲು. ಅಳುಕುತಿಹೆ ಮನವ ನಿನ್ನೆದೆಯೊಳಗೆ ನುಳುಕಿಸಲು. ಅಗಲಿನ ಚಂದ್ರನೇ ಬಾ ನನ್ನೆಡೆಗೆ, ಹೃದಯದ ಒಡಲಿಗೆ. ತವಕವಿಸುತ್ತಿದೆ ಗೆಳೆಯ ನಿನ್ನನ್ನು ನೋಡಲು, ಆತರಿಸುತ್ತಿದೆ ಹೃದಯ ನಿನ್ನ ಬಂಧಕ್ಕೆ ಹೆಸರಿಡಲು, ಪರಿತಪಿಸುತ್ತಿದೆ ಕೈಗಳು ನಿನ್ನ ಕೆನ್ನೆಯ ನೇವರಿಸಲು. ಚೆಲುವನೆ ನಿನ್ನ ಆತ್ಮದಲ್ಲಿ ಬಂದಿಯಾಗಲು. ಎಲೈ ಅರಮನೆ, ರಾಣಿಯನ್ನ ಜಾಗಿಂಗ್ ಮಾಡೋಕೆ ರೋಡ್ ಬಿಟ್ಟು ನೀನ್ ಯಾಕೆ ಒಬ್ಬಂಟಿ ಆಗ್ಬಿಟ್ಟೆ? ಆಕೆ ಅಂದನ ನೋಡಿ ನಾನು ಕೂಡ ಸೋತ್ಬಿಟ್ಟೆ. ಅಕಸ್ಮಾತ್ ಏನಾದರೂ ನಾನೊಳಗೆ ಐ ಲವ್ ಯು ಅಂದ್ಬಿಟ್ರೆ ಯಪ್ಪ ಅಕ್ಕಪಕ್ಕದವ್ರು ಹಾಕೊಂಡು ತದಕ್ತಾರೆ. ನನಗೆ ಯಾಕೆ ಬೇಕು ಅವ್ರು ಹುಡುಗಿರ್ ಸವಾಸ? ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ
ಸೆಳೆದಳು ಕಣ್ಣಿನಲೇ ಅವಳಂತ ನೋಟಾನ. ಹಲೋ ಮಿಸ್ಟರ್. ಯಾರು? ಓ, ನಮ್ಮ ಹುಡುಗಿ. ಇದೇನು ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟವ್ರ? ಹೇಳಿ. ಏನು ಹೇಳಿ, ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನನ್ನ ನೋಡಿ ಏನೋ ಬರೀತೀರಾ ಮತ್ತೆಲ್ಲೋ ಮಾಯ ಆಗ್ತೀರಾ. ಏನ್ರಿ ನಿಮ್ಮ ಪ್ರಾಬ್ಲಮ್? ನೀವೇ ನನ್ನ ಪ್ರಾಬ್ಲಮ್ ಏನಿಲ್ವಲ್ಲ. ಮತ್ತು ಯಾಕೆ ನನ್ನ ನೋಡಿ ನೋಡಿ ಏನೋ ಬರೆಯೋದು? ಅದಾ, ನನ್ನ ಕವನಗಳಿಗೆ ನೀವೇ ಸ್ಫೂರ್ತಿ. ಹೌದಾ, ನೀವು ಕವನಗಳೆಲ್ಲ ಬರೀತೀರಾ? ಹೌದು. ಎಲ್ಲಿ ತೋರಿಸಿ. ಕವನಗಳೆಲ್ಲ ಬರಿತೀನಿ ಎಂದೆ, ಅಷ್ಟೊಂದು ಚೆನ್ನಾಗೆಲ್ಲ ಬರೆಯಲ್ಲ. ಅದು ನೀವು ಓದದೇ ಇದ್ರೇ ಒಳ್ಳೆಯದು. ಚೆನ್ನಾಗಿದೆಯೋ ಕೆಟ್ಟದಾಗಿದೆಯೋ ಅದನ್ನು ನಾನು ಹೇಳ್ತೀನಿ, ಮೊದಲು ತೋರಿಸಿ. ಅಪ್ಪ ಭಗವಂತ, ಈ ಅಮ್ಮಂಗೆ ಅಂತ ಬರೆದಿರೋ ಲೆಟರ್ ಈ ಅಮ್ಮನ ಕೈಗೆ ಸಿಗದೇ ಇದ್ರೆ ಒಳ್ಳೆಯದು. ನಿದ್ರೆಯೂ ನೀನೆ, ಸಿಹಿ ಗನಸು ನೀನೆ, ಹೃದಯದ ಬಡಿತವೂ ನೀನೆ, ನಾಡಿ ಮಿಡಿತವೂ ನೀನೆ. ವಿರಹದ ಯಾತನೆ ದೂರ ತಳ್ಳಿ ನಿನ್ನ ಜೊತೆಯಾಗುವೆ ಚಂದುಳ್ಳಿ, ನಿನ್ನೊಲವಿನ ಆಸರೆಯ ಹೂಬಳ್ಳಿ, ನನ್ನ ಅಚ್ಚುಮೆಚ್ಚಿನ ಮುದ್ದಿನ ಕುಳ್ಳಿ. ಭಗವಂತ, ನಗುನಲ್ಲಿ ಕೊಲ್ತಿದ್ದಲ್ಲ. ನಿನ್ನ ಸೇರಲು ನಿತ್ಯವೂ ಕಾತುರ, ಕಣ್ಣ ಕೊಳದಲ್ಲಿ ನಿನ್ನದೇ ಚಿತ್ತಾರ, ನಿನ್ನ ಹಿತವಾದ ಸ್ಪರ್ಶಕ್ಕೆ ಮೈಮನಕ್ಕೆ ಜೇಂಕಾರ. ಬಿಗಿಯಾಗಿ ಅಪ್ಪಿ ಚುಂಬಿಸಲೇನು ಜಗವೆಲ್ಲ ನಶ್ವರ. ಅಯ್ಯೋ, ಟೈಮ್ ಆಯಿತು. ನಾನು ಹೊರಡಬೇಕು. ಎನಿವೇಸ್, ಐ ಆಮ್ ಅನು. ನೈಸ್ ಟು ಮೀಟ್ ಯು ಅನು. ಬಾಯ್ ಬಾಯ್. ಅರಳುತ್ತೆ ಅರಳುತ್ತೆ. ನಕ್ಕು ನಕ್ಕು ಸಾಕಾಯ್ತು. ಹೌದ್ರಿ, ನೀವು ನಿಜವಾಗ್ಲೂ ಕಲೆಗಾರನೇ. ಕವಿ ಆಗೋ ಎಲ್ಲ ಅರ್ಹತೆ ನಿಮಗಿದೆ. ಹೌದು, ಇದು ನಿಮ್ಮೊಳಗೆ ಹೆಂಗೆ ಉಟ್ಕೊಂತು? ಯಾರು ನಿಮ್ಮ ಇನ್ಸ್ಪಿರೇಷನ್? ನೀವೇ. ಹಾ, ಏನೋ? ಹೌದ್ರಿ, ನೀವೇ ನನ್ನ ಇನ್ಸ್ಪಿರೇಷನ್. ಅಂದರೆ ನಿಮ್ಮ ಥರ ಬ್ಯೂಟಿಫುಲ್ ಹುಡುಗಿರು ಇನ್ಸ್ಪೈರ್ ಮಾಡ್ತಾರೆ. ಏನು ಹುಡುಗಿರು ಅಂದರೆ ತುಂಬ ಜನ ಹುಡುಗಿರು ಲಿಸ್ತಿರೋ ಹಾಗಿದೆ. ಲೀಸ್ಟಲ್ಲೋ ಲೈಫಲ್ಲಿರೋರು ಮುಖ್ಯ. ವಾವ್, ಲೈಫ್ ಅಂದರೆ ವೈಫ್. ಯಾರು ಯಾವ ಹುಡುಗಿ? ಅವರು ಕವಿತೆ ಬರೀತಾರಾ ಹೇಗೆ? ಕವಿತೆ ಬರದೇ ಇದ್ರೂ ಪರವಾಗಿಲ್ಲ, ನನಗೋಸ್ಕರ ಹಣೆ ಬರಹ ತಿಸ್ಕೊ ಬಂದರೆ ಸಾಕು. ಇಂಟ್ರೆಸ್ಟಿಂಗ್. ಯಾರು ಯಾವ ಹುಡುಗಿ ಕೇಳಬಹುದಾ? ಕೇಳಬಹುದು, ಆದ್ರೆ ಇದು ಕುತ್ರ ನಾಳೆ ಹೇಳ್ತೀನಿ. ಅರೆ ಏ ಕೊಡ್ರಿ. ಅಯ್ಯೋ, ಅಟ್ಲೀಸ್ಟ್ ನಿಮ್ಮ ಹೆಸರಾದ್ರೂ ಹೇಳ್ರಿ. ಹೇಗಿದ್ರು ನಾಳೆ ಬರ್ತೀನಲ್ಲ, ಆಗ್ಲೇ ಹೇಳ್ತೀನಿ. ಬಾಯ್. ಓಕೆ. ಅನು, ನೀವು ಅನು ಅಲ್ವಾ? ಹೌದು. ನೀವ್ಯಾರು? ನಾನು ತಾರಾ.
ನನಗೆ ನಿಮ್ಮ ಪರಿಚಯ ಇರೋ ಹಾಗಿಲ್ಲ. ನಿಮಗೆ ನಾನು ಹೇಗೆ ಗೊತ್ತು? ಇದೆಲ್ಲ ನಿಮಗೆ ಸೇರ್ಬೇಕಾಗಿರೋ ವಸ್ತುಗಳು, ತಗೊಳ್ಳಿ. ಏನಿದೆಲ್ಲ ನನಗೆ ಯಾಕೆ ಕೊಡ್ತಾ ಇದೆಯಾ? ನನಗೆ ನೀವು ಯಾರಂತಾನೆ ಗೊತ್ತಿಲ್ಲ. ಅನು, ನಾನು ಅರ್ಜುನ್ ತಂಗಿ. ನನಗೆ ಈ ಅರ್ಜುನ್ ಯಾರಂತಾನೂ ಗೊತ್ತಿಲ್ಲ. ನೀವು ಇಷ್ಟೋ ತನಕ ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ರೋ ಅವರೇ ಅರ್ಜುನ್. ಹ ತರ ತರ ಅದವ್ರೇನಾ? ಅಯ್ಯೋ, ನಾನು ಬೇರೆ ಯಾರೋ ಅನ್ಕೊಂಡ್ಬಿಟ್ಟೆ. ಹೌದು, ಅವರಲ್ಲಿ ಒಂದ್ ವಾರದಿಂದ ಈ ಕಡೆ ಬರ್ತಾ ಇಲ್ಲ. ಅವ್ರನ್ನ ನೋಡ್ಬೇಕಿತ್ತು. ತರ, ಹೌದು, ಇದನ್ನೆಲ್ಲ ನೀನ್ ಯಾಕೆ ಕೊಡ್ತಾ ಇದ್ಯಾ? ಅದು ಈ ಒಣಗೋಗಿರೋ ಗುಲಾಬಿಗಳನ್ನ, ಮುದುಡಿರೋ ಲೆಟರ್ಸ್ನ ಕೊಡ್ತಾ ಇದ್ಯಾ? ಅದು ನಿಮ್ದೆ. ಅರ್ಜುನ್ ನಿಮ್ಗೋಸ್ಕರ ಬರ್ದಿದ್ದು. ಅದನ್ನ ಅವರೇ ಕೊಡ್ಬೋದಿತ್ತಲ್ಲ. ನೀನ್ ಯಾಕೆ ಕೊಡ್ತಾ ಇದ್ಯಾ ಅದು ಈ ರೀತಿಯಾಗಿ? ಯಾಕಂದ್ರೆ ಅವನಿನ್ ಮುಂದೆ ಬರಲ್ಲ. ಏನ್ ಹೇಳ್ತಿದ್ಯಾ ತಾರ? ಯಾಕೆ ಬರಲ್ಲ ಅವರು? ಅವ್ರನ್ನ ನೋಡ್ಬೇಕು. ಅವ್ರ ಹತ್ರ ಏನೋ ಹೇಳೋದಿತ್ತು. ಅನು, ನೀವು ಅರ್ಜುನ್ನ ಮರ್ತ್ಬಿಡೋದೇ ಸರಿ. ಯಾಕಂದ್ರೆ ಅವನಿನ್ ಮುಂದೆ ಸಿಕ್ಕಲ್ಲ. ಅರೆ, ನಾನ್ ಒಂದಿನ ಬಂದಿಲ್ಲ ಅಂತ ಅವ್ರು ಹೀಗ್ ಮಾಡೋದು ಯಾವ ನ್ಯಾಯ? ಇದು ಹಾಗಲ್ಲ ಅನು. ನೀ ಖುಷಿಯಾಗಿರ್ಬೇಕು ಅಂತಾನೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಅರ್ಜುನ್ನ ಮರ್ತ್ಬಿಡಿ. ತರ, ನೋಡು, ತಮಾಷೆ ಮಾಡಬೇಡ. ನಿಜ ಹೇಳು, ನಿಮ್ಮ ಅಣ್ಣಂಗೆ ನೀನು ಬೇಡ ಅನ್ನಿಸ್ಬಿಟ್ನಾ? ಇದನ್ನೆಲ್ಲ ಅವರೇ ನನ್ನ ಹತ್ರ ಹೇಳಿ ಕಳ್ಸಿದ್ರಾ? ಅನು, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಪ್ಲೀಸ್ ಅಣ್ಣನ್ನ ಮರ್ತ್ ಬಿಡಿ. ಅದೇ ಯಾಕೆ? ಯಾಕಂದ್ರೆ ಅವ್ನ್ ಬದುಕಿಲ್ಲ. ಅವನ್ ಬದುಕಿಲ್ಲ. ಅವನು ಬದುಕಿಲ್ಲ. ಇಲ್ಲ, ನಾನ್ ನಂಬಲ್ಲ. ನಾನ್ ನಂಬಲ್ಲ. ನೋಡಿ, ಈ ವಿಷಯದಲ್ಲಿ ನಾನು ತಲೆ ಹಾಕ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ನೀವು ಅವನಿಗೋಸ್ಕರ ಸುಳ್ಳು ನಂಬಿಕೆಗಳನ್ನ ಇಟ್ಕೊಂಡು ವೇಟ್ ಮಾಡ್ತೀರಾ ಅಂತ ನಾನಿವತ್ತು. ಹೇಗ್ ಸಾಧ್ಯ ತಾರ? ಹೇಗ್ ನಂಬ್ಲಿ? ಅವ್ರು ಬದುಕಿಲ್ಲ ಅಂತ ನಾನು ಹೇಗ್ ನಂಬ್ಲಿ? ಅಮ್ಮ, ನಾನೇನಾದ್ರೂ ಪಕ್ಕದ ಮನೇಲಿ ಗಂಡ್ಸಾಗಿ ಹುಟ್ಟಿದಿದ್ರೆ ನಿನ್ನೆ ಎತ್ತಾಕೊಂಡೋಗಿ ಮದ್ವೆ ಆಗಿರ್ತಿದ್ದೆ. ಆಯ್ತಿದ್ದೆ ನಡಿ, ಪಾತ್ರೆ ಇತ್ತು. ತಾರಾ, ಏನಣ್ಣ? ಸ್ವಲ್ಪ ನೀರ್ ತಗೊಂಡ್ ಬಮ್ಮ. ತಂದೆ. ತಗೋ ಕುಡಿ. ಅಣ್ಣ, ಅಣ್ಣ, ಅತ್ತಿಗೆ ಹೆಸರೇನು? ಅನು ಅಂತ. ಅಮ್ಮ, ಕೊಡ್ತಾವಳಲ್ಲಪ್ಪ. ನಿನ್ ಮಗನ ಹೆಸರು ಅರ್ಜುನ್, ನಿನ್ ಸೊಸೆ ಅನು. A+A=A². ಮ್ಯಾಥ್ಸ್ ಕ್ಲಾಸ್ನ ಯಾಕೋ ಇಲ್ಲೇ ಶುರು ಮಾಡಂಗಿದಾನೆ. ಅವನು ಮ್ಯಾಥ್ಸ್ ಸಾರ ಮಾಡ್ಲಿ, ಸೈನ್ಸ್ ಸಾರ ಮಾಡ್ಲಿ, ಫಸ್ಟ್ ಮದ್ವೆ ಆಗ್ಲಿ. ಕೇಳಿಸ್ಕೊಂಡ್ಯಪ್ಪ? ಹೆಣ್ಣು ಹಾಳಾಯ್ತದೆ. ಏನಿಲ್ಲ ಬಿಡಮ್ಮ. ಆಗ್ಲೇ ಬಂದ ನೋಡು, ಕಾಲೇಜು ಅಂದ್ಬಿಟ್ಟು ಸುತ್ತ ಕೊಯ್ತಾ ಇದ್ದಾನೆ ಈಗ. ಸವಾರಿ ಆಗ್ಲೇ ಎಲ್ಲ ಹೋಗ್ತಾ ಇದೆ. ಬಿಡ್ತಾವನ್ ಗಾಡಿಯ. ಎಂಜಾಯ್ ಎಂಜಾಯ್. ಅಮ್ಮ, ಏನಾಯ್ತು? ದೇವ್ರೇ, ಹಾಯ್ ಅನು, ತುಂಬ ದಿನಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ನೀವು
ಜೀವಿಸ್ತಾ ಇರೋ ರೀತಿ, ಎಲ್ಲವನ್ನ ಅನುಭವಿಸೋ ಆ ನಿಮ್ಮ ಮುಗ್ಧ ಮನಸ್ಸು. ಅರೆ, ಈ ಹುಡುಗಿ ನನ್ನ ಜೀವನದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ನನ್ನ ಹೆಸರು ಗೊತ್ತಿಲ್ಲದೆ ಇರೋ ನಿಮಗೆ ನನ್ನ ಪ್ರೀತಿ ಬಗ್ಗೆನೂ ಗೊತ್ತಿರಲ್ಲ. ಇವತ್ತು ಕೇವಲ ನನ್ನ ಹೆಸರಲ್ಲ, ನನ್ನ ಜೀವನದಲ್ಲಿ ನಿಮ್ಮ ಪಾತ್ರನ ಡೈರೆಕ್ಟ್ರು ಏನು ಅಂತ ಬರೆದಿದ್ದಾನೋ ಅದ್ರ ಬಗ್ಗೆನೂ ಹೇಳ್ತೀನಿ. ನೀವಂದ್ರೆ ನನಗೆ ಯಾಕೆ ಅಷ್ಟು ಒಲವು, ಯಾಕೆ ಅಷ್ಟು ಪ್ರೀತಿ, ಯಾಕೆ ಅಷ್ಟು ಅಟ್ರಾಕ್ಷನ್, ಅದೆಲ್ಲವನ್ನ ಹೇಳ್ತೀನಿ. ತುಂಬ ಕಾತುರನಾಗಿದ್ದೀನಿ. ಆತುರವಾಗಿ ನಿಮ್ಮ ಮುಂದೆ ಬಂದು ಆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಯು ಅಂತ ಹೇಳ್ತೀನಿ. ಬರೆಯಲವಳು ಶೃಂಗಾರ ಕಾವ್ಯ.